ಇನ್ನೊಂದು ಕಡೆ ಬಿಜೆಪಿಯ ಹಿರಿಯ ನಾಯಕ ಸುಬ್ರಮಣಿಯನ್ ಸ್ವಾಮಿ ಅವರು ದೇಶದ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತಾಡಿದ್ದಾರೆ. ಏನು ವಿಷಯ ಅಂತ ಹೇಳಿದ್ರೆ, ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನೋಡಿ 2014 ಆದಮೇಲೆ ಭಾರತದ ಆರ್ಥಿಕತೆ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ಇದೆಯಲ್ಲ, ಇದು ಎಷ್ಟು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ, ಎಷ್ಟು ಪುನರುಜ್ಜೀವನಗೊಂಡುಬಿಟ್ಟಿದೆ ಈ ಇಡೀ ವ್ಯವಸ್ಥೆ ಅಂತ ಹೇಳಿದ್ರೆ, ಇದು ವಿಶ್ವದ ಖ್ಯಾತ ಯೂನಿವರ್ಸಿಟಿಗಳಲ್ಲಿ ಅಧ್ಯಯನಕ್ಕೆ ಯೋಗ್ಯವಾದಂಥ ವಿಚಾರ ಅಂತ ನಿರ್ಮಲಾ ಸೀತಾರಾಮನ್ ಮಾತಾಡಿದ್ರಲ್ಲ. ಮಾತಾಡಿದ ಮೇಲೆ ಇದಕ್ಕೆ ಸುಬ್ರಮಣಿಯನ್ ಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈ ನಿರ್ಮಲಾ ಸೀತಾರಾಮನ್ ಅವರನ್ನು ಅರ್ಥಶಾಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಕರೆಸೋದು ಒಂದೇ, ಕತ್ತೆಯೊಂದನ್ನು ಆರ್ಕೆಸ್ಟ್ರಾದಲ್ಲಿ ಹಾಡ ಕಳಿಸೋದು ಒಂದೇ ಅಂತ ಮಾತಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ದೇಶದ ವಿತ್ತ ಸಚಿವರು, ಇಂಥ ವಿತ್ತ ಸಚಿವೆಯನ್ನು ಅರ್ಥಶಾಸ್ತ್ರ ಸಂಬಂಧಿ ಚರ್ಚೆ ಕರೆಯೋದು ಒಂದೇ, ಕತ್ತೆಯೊಂದನ್ನು ಆರ್ಕೆಸ್ಟ್ರಾದಲ್ಲಿ ಹಾಡಕ್ಕೆ ಕಳಿಸೋದು ಒಂದೇ. ಇವೆರಡು ಸಮ ಆಗಿಬಿಡುತ್ತೆ. ಬೇಕಿದ್ದರೆ ಇದೇ ನಿರ್ಮಲಾ ಸೀತಾರಾಮನ್ ಅವರು ಅವರ ಒಂದು ವಿತ್ತ ಸಚಿವಾಲಯದಲ್ಲಿ ಇರ್ತಕ್ಕಂತಹ ಒಬ್ಬ ಅಧಿಕಾರಿಯನ್ನು ಕಳಿಸ್ಕೊಡ್ಲಿ, ಚರ್ಚೆಗೆ ನಾನು ರೆಡಿ ಇದ್ದೀನಿ. ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಭಾರತ ಹಾಗಾಗಿದೆ, ಆರ್ಥಿಕತೆಯಲ್ಲಿ ಬ್ಯಾಂಕಿಂಗ್ ವಲಯ ಹೀಗಾಗಿದೆ, ಇಷ್ಟೊಂದು ಡೆವಲಪ್ಮೆಂಟ್ ಆಗಿಬಿಟ್ಟಿದ್ದೀವಿ, 5ನೇ ಸ್ಥಾನಕ್ಕೆ ಬಂದುಬಿಟ್ಟಿದ್ದೀವಿ, ಇನ್ನೇನು ಚಾನ್ಸ್ ಕೊಟ್ಬಿಟ್ರೆ 3ಕ್ಕೆ ಬಂದುಬಿಡ್ತೀವಿ, ಇನ್ನೂ 47ವರೆಗೂ ಚಾನ್ಸ್ ಕೊಟ್ಬಿಟ್ರೆ ನಾವು ಒಂದೇ ಆಗಿಬಿಡ್ತೀವಿ ಅಂತ ಮಾತಾಡ್ತಾ ಇದ್ದಾರಲ್ಲ. ಕರೀರಿ ನಿರ್ಮಲಾ ಸೀತಾರಾಮನ್ ಅವರ ಸಚಿವಾಲಯದ ಕಡೆಯಿಂದ ಯಾವುದಾದ್ರೂ ಒಬ್ಬ ಅಧಿಕಾರಿಯನ್ನು, ಆರ್ಥಿಕ ಸಲಹೆಗಾರರನ್ನು ನನ್ನ ಮುಂದೆ ತಂದು ಕೂರ್ಸೋಕೆ ಹೇಳಿ, ಅವ್ರ ಹತ್ರ ಚರ್ಚೆ ಮಾಡ್ತೀನಿ. ನಿರ್ಮಲಾ ಸೀತಾರಾಮನ್ ಇದ್ದಾರಲ್ಲ, ಇವ್ರನ್ನ ಆರ್ಥಿಕ ಚರ್ಚೆ ಕರೆಯೋದು ಒಂದೇ, ಒಂದು ಕತ್ತೆಯೊಂದನ್ನು ಆರ್ಕೆಸ್ಟ್ರಾ ಸಂಗೀತ ಗೋಷ್ಠಿಗಳಿರ್ತಾವಲ್ವ, ಇದಕ್ಕೆ ಕಳಿಸಿ ಹಾಡ ಕೇಳೋದು ಒಂದೇ ಅಂಥೇಳಿ ಖುದ್ದು BJP ಹಿರಿಯ ನಾಯಕ ಸುಬ್ರಮಣಿಯನ್ ಸ್ವಾಮಿ ಅವರು ಈ ಒಂದು ಮಾತನ್ನು ಹೇಳಿದ್ದಾರೆ. ಇವರು ಯಾವ ತರಹದಲ್ಲಿ ಮಾತಾಡ್ತಾ ಇದ್ದಾರೆ, ಏನು ವಿಷಯ ಇದೆ ಇಲ್ಲಿ? 2014 ಆದಮೇಲೆ ದೇಶದ ಬ್ಯಾಂಕಿಂಗ್ ವಲಯ, ಆರ್ಥಿಕತೆ ಎಲ್ಲವೂ ಕೂಡ ಅದ್ಭುತವಾಗಿ ಮುನ್ನುಗ್ಗಿ ಪುನರುಜ್ಜೀವನಗೊಂಡು, ತದನಂತರದಲ್ಲಿ ಇದು ವಿಶ್ವದಲ್ಲಿ ಅತಿ ದೊಡ್ಡ ವಿಶ್ವವಿದ್ಯಾಲಯಗಳಿಗೆ ಅಧ್ಯಯನ ಯೋಗ್ಯ ಸಬ್ಜೆಕ್ಟ್ ಅಂತ ಮಾತಾಡ್ತಾ ಇದ್ದಾರಲ್ಲ, ಹೇಗೆ ಸಾಧ್ಯ ಸ್ವಾಮಿ ಇದು ಅಂಥೇಳಿ ಸುಬ್ರಮಣಿಯನ್ ಸ್ವಾಮಿಯವರು ಒಂದು ಕಡೆ ಟೀಕೆಯನ್ನು ಕೂಡ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಇನ್ನೂ ಮುಂದುವರೆದು ಒಂದು ಕಡೆ ಮಾತಾಡಿದ್ದಾರೆ. ಮನಮೋಹನ್ ಸಿಂಗ್ ಅವರ ಬಗ್ಗೆ ಅವರೊಂದು ಟೀಕೆ ಮಾಡಿದ್ದಾರೆ. ಜೀವನ ಪರ್ಯಂತ ಮನಮೋಹನ್ ಸಿಂಗ್ ಅವರು ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ಕೊಟ್ಟಂಥ ಒಬ್ಬ ನಾಯಕ, ಆರ್ಥಿಕ ಶಿಸ್ತಿನ ಒಬ್ಬ ನಾಯಕ, ಎಕನಾಮಿಕಲಿ ಅಥವಾ ಆರ್ಥಿಕವಾಗಿ ಅಥವಾ ಹಣಕಾಸಿನ ವಿಚಾರಗಳಲ್ಲಿ ಎಲ್ಲೂ ಹೆಸರು ಕೆಡಿಸಿಕೊಳ್ಳದಂಥ ಒಬ್ಬ ವ್ಯಕ್ತಿ. ಅಂಥವರ ಬಗ್ಗೆ ಇವರು ಈ ರೀತಿಯಲ್ಲಿ ಹಗುರವಾಗಿ ಮಾತಾಡ್ತಾ ಇದ್ದಾರಲ್ಲ, ಇದು ಸರಿಯಲ್ಲ ಅನ್ನೋ ಒಂದು ವಿಷಯವನ್ನು ಕೂಡ ಇದೇ ವೇಳೆಯಲ್ಲಿ ಒಂದು ಕಡೆ ಸುಬ್ರಮಣಿಯನ್ ಸ್ವಾಮಿ ಅವರು ಅದರ ಬಗ್ಗೆ ಹೇಳಿದ್ದಾರೆ. ಜೊತೆಗೆ ಈಗೇನು ಮೊನ್ನೆ ಮನಮೋಹನ್ ಸಿಂಗ್ ಅವರು ದೇಶದ ಸಂಪತ್ತಲ್ಲಿ ಮುಸ್ಲಿಮರಿಗೆ ಮೊದಲ ಪಾಲೆಲ್ಲ ಇದೆ ಅಂತ ಹೇಳಿದಾರಲ್ಲ, ಇದೆಲ್ಲ ಸುಳ್ಳು ಅಂತ ಕೂಡ ಪ್ರೂವ್ ಆಗಿದೆ ಅನ್ನೋ ವಿಷಯ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇತ್ತು.